ನೀನು ನನ್ನ ಸೂಳೆಯಾಗಿದ್ದರೆ ಶ್ರೀಮಂತ್ರಿ, ನಾನೇನೇ ಕೇಳಿದ್ರು ಕೊಡಿಸ್ತೀರ? ಪಾರ್ವತಿ, ಏನು ಬೇಕಾದರೂ ಕೇಳು. ಹಾಗಾದ್ರೆ ಲಕ್ಷ ಕೊಡಿ. ಲಕ್ಷ ಏಕೆ ಪಾರ್ವತಿ? 10 ಲಕ್ಷ ಕೊಡುತ್ತೇನೆ. ನೋಡಿ ಶ್ರೀಮಂತ್ರಿ, ನಾನು ಹೇಳಿದ್ದು ಆ ಲಕ್ಷವಲ್ಲ, ನನ್ನ ಮಾತಿಗೆ ಸ್ವಲ್ಪ ಲಕ್ಷವಿಟ್ಟು ಕೇಳಿ ಅಂತ. ನೋಡಿ, ನಾನು ನಿಮ್ಮ ಸೂರಿಯಾಗ್ತೀನಿ, ನಿಮ್ಮ ಮಾತಿಗೆ ನಾನು ಒಪ್ಪುತ್ತೇನೆ. ಆದ್ರೆ ಎಲ್ಲಾ ಕಂಡೀಷನ್ಗೂ ಒಪ್ಪಿದ ಮೇಲೆ ನನಗೂ ಸ್ವಲ್ಪ ಕಂಡೀಷನ್ ಇದ್ದಾವೆ. ಪಾರ್ವತಿ, ಅದು ಏನು ಕಂಡೀಷನ್ ಇದ್ದವು ಕೇಳು. ನೋಡಿ ಸಾವುಕಾರೆ, ನಾನು ನಿಮ್ಮ ಮನೆಗೆ ಬಂದು ನಿಮ್ಮ ಸೂಳೆಯಾಗಿ ನಿಮ್ಮ ಮಂಚಕ್ಕೆ ನಾನು ಬರ್ತೀನಿ. ಆದ್ರೆ ನಿಮ್ಮ ಮನೆಯಲ್ಲಿ ಕೂಡ ನಿಮ್ಗೂ ಒಬ್ರು ಹೆಂಡತಿ ಇರ್ಬೇಕಲ್ಲ. ಆ ನಿನ್ನ ಹೆಂಡತಿಯನ್ನು ನನ್ನ ಗಂಡನ ಮಂಚಕ್ಕೆ ಕಳಿಸಿ. ಯಾಕಂದ್ರೆ ಶಂಟನಿಂದ ತೀರಿಸಲಾಗಲಿಲ್ಲ. ಆ ನಂತರ ನಿನ್ನ ಹೆಂಡತಿಯನ್ನು ಕಳಿಸಿದ ನಂತರ ಇಳಿಸಿದ್ದಾನೆ ನನ್ನ ಗಂಡ. ಈ ಶ್ರೀಮಂತರ ಸರ್ದಾರ್ನ ಹೆಂಡತಿ ಆ ಬಡ ಬಿಗಾರಿ ನಿನ್ನ ಗಂಡನ ಮಂಚಕ್ಕೆ ಕಳಿಸುವುದೇ? ಗಂಡನ ಪೌರುಷ ಗರ್ವದಿಂದ ಉಚ್ಚರಿಸುವ ಉಚ್ಚೆಯನ್ನೇ ಈ ಸೆಂಡನ ಗಂಡಸ್ಥಾನ ಎತ್ತಿದೆ ಎಂದು ತೋರಿಸೇ ಬಿಡ್ತೀನಿ. ಬಾರಲೇ ಬಾ. ಏ ಸೌಕರ, ನೀನು ನನ್ನ ಮೈ ಮೇಲೆ ಏರಿ ಬಂದಿದ್ಯಾದ್ರೆ ನಾನು ಒಂದೇ ಒಂದು ಕೂಗು ಹಾಕಿದ್ರೆ ಸಾಕು, ನನ್ನ ಮಗ ಹತ್ತಿರಂತೆ ಹಾರಿ ಬಂದು ನಿನ್ನ ರಕ್ತ ಕುಡಿಯದೆ ಬಿಡಲಾರ ನನ್ನ ಮಗ. ರಕ್ತ? ಲೇ ಪಾರ್ವತಿ, ನಿನ್ನ ಮಗ ನನ್ನ ಕಾರದಲ್ಲಿ ಅಡ್ಡ ಬಂದರೆ ಅವನ ಮೈ ಚರ್ಮ ಸುಳಿಸಿ ನನ್ನ ಕಾಲಿಗೆ ಚಪ್ಪಲ ಮಾಡಿಕೊಳ್ಳಲಾರೆ ಬಿಡಲಾರಲು ಈ ಶ್ರೀಮಂತ ಸರ್ಕಾರ. ಚಪ್ಪಿ? ಏ ಸೌಕರ, ನನ್ನ ಮಗನ ಮೈ ಚರ್ಮ ಸುರಿದು ನೀನು ಚಪ್ಪಿ ಮಾಡಿಸಿಕೊಳ್ಬಹುದು. ಆದ್ರೆ ಅದೇ ಚಪ್ಪಲಿಯನ್ನು ನಿನ್ನ ನೆತ್ತಿಯ ಮೇಲೆ ಇಟ್ಟು ಈ ಊರಲ್ಲಿ ಚಪ್ಪಲಿಯ ಹಾರವನ್ನು ನೀನು ಕೊರಳಲ್ಲಿ ಹಾಕಿ ನನ್ನ ಮಗ ಗಂಡು ಗಲಿ. ಗಂಡು ಲೇ ಪಾರ್ವತಿ, ನನ್ನ ಮಗ ಗಂಡು ಹುಲಿ, ನನ್ನ ಗಂಡ ಗಂಡು ಸಂತ ಹೇಳ್ತಿದ್ಯಾನಲೇ. ನಾವೇನು ಸೆಂಡರೇನಲೇ? ಮಾತಿಗೆ ಮಾತು ಬೆಳೆಸಿದರೆ ಒತ್ತು ಹೋಗುತ್ತ ವಿನ ನಿನ್ನ ಸೊಕ್ಕು ಮುರಿಯುವುದಿಲ್ಲ. ನಿನ್ನ ಸೊಕ್ಕು ಮುರಿಬೇಕಾದರೆ ನಿನ್ನ ಶ್ರೀನಾರಾಯಣ ಆಗಲೇಬೇಕು. ಬಾರಲೇ ಬಾ. ಒಂದೇ ಒಂದು ಹೆಜ್ಜೆ ಮುಂದೆ ಇಟ್ಟು ಬಂದಿದ್ದೆ ಆದ್ರೆ ಗಂಡು ಗಚ್ಚಿ ಹಾಕಿ ಎದ್ದು ಬಂದು ಎದೆಗೆ ಒಂದು ಬುದ್ಧಿ ಕಲಿಸುತ್ತಾರೆ ಈ ಸಮಾಜದ ವೀರ ಗರತಿಯರು. ವೀರ ಗರತಿಯರ? ಲೇ ಪಾರ್ವತಿ, ಗರತಿ ಗಂಗವ್ವ ನಾನೆಂದು ಎಷ್ಟೋ ನಿನ್ನಂತ ಗರತಿಯರ ಗಂಡನ ತಲೆಗೆ ಮಾಟ ಮಂತ್ರ ಮಾಡಿಸಿ ಅವರ ಕೈಗೊಂಬೆ ಮಾಡಿಕೊಂಡಿದ್ದಾರೆ. ಮಿಂಡ ಮನೆಗೆ ಬಂದ ತಕ್ಷಣವೇ ಗಂಡನನ್ನು ಹೊರಗೋಗುವಂಗೆ ಮಾಡಿದರೆ ಎಷ್ಟೋ ನಿನ್ನಂತ ಗರತಿಯರು. ಮಿಂಡನ ಜೊತೆ ಚಕ್ಕಂದ ಆಡು ಹೊತ್ತಿನಾಗ ಯಾರಾದರೂ ಮನೆಗೆ ಬಂದರೆ ನಮ್ಮ ಮರದಿ ಹೋಗುತ್ತಂತ ಹೇಳಿ ಮಿಂಡನನ್ನು ಮಂಚದ ಬುಡಕ ಬಚ್ಚಿಟ್ಟಿದ್ದಾರೆ ಎಷ್ಟೋ ನಿನ್ನಂತ ಗರತಿಯರು. ಮಿಂಡನ ಜೊತೆ ಮೈ ಬಿಸಿ ಮಾಡಿಕೊಳ್ಳುವ ಹೊತ್ತಿನಾಗ ಗಂಡ ಏನಾದರೂ ಮನೆಗೆ ಬಂದರೆ ನಮ್ಮ ಮರದಿ ಹೋಗುತ್ತೆಂದು ಗಂಡನನ್ನು ಸಾಯಿಸಿ ಹಿತ್ತಲ ಕೋಣೆಯಲ್ಲಿ ಊಟ ಹಾಕಿದರೆ ಎಷ್ಟೋ ನಿನ್ನಂತ ಗರತಿಯರು. ನಮ್ಮ ನಾರಿಯರಿಗೆ ಆಸರಾಗರೊಂದು ಸರ್ಕಾರದವರು ಉಚಿತ ಪ್ರಯಾಣ ನಿರ್ಮಾಣ ಮಾಡಿದರೆ ಪ್ರವಾಸಕ್ಕೆ ಹೋಗುತ್ತೇನೆಂದು ಸುಳ್ಳು ಹೇಳಿ
ಮನೆತನಕ್ಕೆ ಆಸರಾಗಲೆಂದು ಹೆಣ್ಣು ಮಕ್ಕಳ ಕೋಟಿಗೆ ಆ ಸರ್ಕಾರದವರು 2,000 ಹಣ ಮಂಜೂರ ಮಾಡಿದರೆ ನಮಗೆ ಬಂದ ಹಣ ನಿಮಗೆ ಏಕೆಂದು ಗಂಡನ ಬಾಯಿ ಬಡದು ಸಾಧಾರಣದಲ್ಲಿ ಮಿಂಡನಿಗೆ ಹೊಸ ಬಟ್ಟೆ ಮೊಬೈಲ್ ಕರೆನ್ಸಿ ಹಾಕಿಸಿ ಚೈನೆ ಮಾಡುತ್ತಿದ್ದರೆ ಎಷ್ಟೋ ನಿನ್ನಂತ ಗರತಿಯರು ನಿಮ್ಮಂತ ಗರತಿಯರ ಹರಿಚರಿತ್ರವನ್ನು ಬರೆದುಕೊಂಡು ಹೋದರೆ ಪುರಾಣ ಪುಟಗಳೇ ಸಾಲುವುದಿಲ್ಲ. ಅದನ್ನೇ ಹೇಳುವ ತಾಳ್ಮೆ ನನಗೂ ಇಲ್ಲ. ಲೇ ಪಾರ್ವತಿ, ನಿನ್ನ ಸೀರೆಯನ್ನು ಬಿಚ್ಚಿ ನಿನ್ನ ದೇಹ ಎಷ್ಟಿದೆ ಎಂದು ಅದೇ ಮಾಡೇ ಬಿಡ್ತೀನಿ. ಬಾರದೆ ಬಾ ಕಣ್ಣು ಕುಕ್ಕುವ ಕಣೆ ಮನೆ. ಶ್ರೀಮಂತ, ಇಷ್ಟಕ್ಕೆ ಸುಮ್ಮನೆ ಹೋದ್ರೆ ಖಂಡಿತವಾಗಿ ನಾನು ನಿನ್ನನ್ನು ಬಿಡುವುದಿಲ್ಲ. ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತನಾಡ್ತಿಯಲ್ಲ, ಈ ಗರತಿಯರ ಬಗ್ಗೆ ಕೆಟ್ಟದಾಗಿ ಮಾತನಾಡಬೇಕಾದ್ರೆ ನೀನು ಕೂಡ ಲೇ ಪಾರ್ವತಿ, ನನ್ನ ತಾಯಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡಿದೆಯೋ ನಿನ್ನನ್ನು ಹಾಗೆ ಬಿಟ್ಟರೆ ನನ್ನ ಸೇಡು ತೀರುವುದಿಲ್ಲ. ನಿನ್ನ ಶೀಲಾರಣ ಆಗಲೇಬೇಕು, ಬಾರಲೇಬೇಕು.